ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 12ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ಧ್ಯಾನ ಮಾಡ್ತೇವೆ. ತೆಗೆದುಕೊಂಡು ಹೋಗಿ. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು, ಲೋಟನು ಸಂಗಡ ಹೊರಟು ಹೋದನು. ಅಬ್ರಹಾಮನು ಕಾರಾನ್ ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷದವನಾಗಿದ್ದನು. ಅವನು ತನ್ನ ಹೆಂಡತಿಯಾದ ಸಾರಾಯಳನ್ನು, ತನ್ನ ತಮ್ಮನ ಮಗನಾದ ಲೋಟನನ್ನು, ತಾನು ಲೋಟನು ಕಾರಾನಿನಲ್ಲಿ ಸಂಪಾದಿಸಿದ ಎಲ್ಲಾ ಸೊತ್ತನ್ನು, ದಾಸದಾಸಿಯರನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು. ಕಾನಾನಿನಲ್ಲಿ ದೇವರು ಅಬ್ರಹಾಮನೊಂದಿಗೆ ಮಾತಾಡ್ತಾರೆ. ನಿಮ್ಮ ಸ್ವಂತದವರು ದೇವರಲ್ಲಿ ಇದ್ದಲ್ಲಿ ಮಾತ್ರವೇ ಅವರ ಸಜೆಷನ್ ತಗೊಳ್ರಿ. ಅವರು ದೇವರಲ್ಲಿ ಇಲ್ಲದಿದ್ದಲ್ಲಿ ನಿಮ್ಮ ಜೀವಿತಕ್ಕೆ ಯಾವುದನ್ನು ತೆಗೆದುಕೊಳ್ಬೇಡ್ರಿ. ಸೊ ಇಲ್ಲಿ ದೇವ್ರಿಗೆ ಹೇಳಿದ ಮೇರೆಗೆ ಅಬ್ರಹಾಮನ ಹೊರಟೋಗ್ತಾನೆ. ಆದರೆ ಅವನ ತಮ್ಮನ ಮಗನಾದ ಲೋಟನನ್ನು ಸಂಗಡ ಕರ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲೇ ಅವರಿಬ್ಬರಿಗೂ ಜಗಳ ಬಂತು. ಕೆಲವು ಸಲ ನಾವು ಇದು ಗುಡ್ ಅಂದ್ಕೊಳ್ತೀವಿ, ಅಥವಾ ಇದು ಗುಡ್ ಮ್ಯಾನ್ ಗುಡ್ ವುಮೆನ್ ಅಂದ್ಕೊಳ್ತೀವಿ. ನಾಟ್ ಆಲ್ ಗುಡ್ ಈಸ್ ಗಾಡ್. ನಮಗೆ ಒಳ್ಳೇದಾಗಿ ಮನುಷ್ಯನಿಗೆ ಸರಳವಾಗಿ ತೋರುವಂತ ದಾರಿ ಉಂಟು, ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. ಅದರಿಂದ ಯಾರನ್ನ ಯಾವ ಸಂದರ್ಭದಲ್ಲಿ ಎಲ್ಲಿ ಯಾವ ಜಾಗಕ್ಕೆ ನಮ್ಮ ಜೀವಿತದಲ್ಲಿ ನಾವು ಆರಿಸ್ಕೊಳ್ಬೇಕು, ತೆಗೆದುಕೊಳ್ಬೇಕು, ಯಾರ ಆಲೋಚನೆ ಪಡಿಬೇಕು, ಯಾರೋ ಆಲೋಚನೆ ಬಿಟ್ಬಿಡ್ಬೇಕು, ಇದೆಲ್ಲ ಬಹಳ ಪ್ರಾಮುಖ್ಯ ಪ್ರಿಯರೇ. ಪ್ರಾರ್ಥನೆ ಮಾಡಬೇಕು, ಪವಿತ್ರಾತ್ಮನ ಆಲೋಚನೆ ನಾವು ಪಡಿಬೇಕು. ಇಲ್ಲಿ ಲೋಟನನ್ನ ಇವನು ಸೇರಿಸ್ಕೊಳ್ತಾನೆ. ಮಾತ್ರವಲ್ಲದೆ ಇಲ್ಲಿ ಲೋಟನ ಸಂಬಂಧಿಕರನ್ನ, ದಾಸದಾಸಿಯರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಕಡೆಗೆ ಅವನ ಒಂದು ದರ್ಶನ, ದೇವರವನು ಕೊಟ್ಟಿದ್ದಂಥ ದರ್ಶನ ತಡೆ ಆಗ್ತದೆ. ಅಲ್ಲಿ ಜಗಳಗಳು ಉಂಟಾಗ್ತದೆ, ಅಸಮಾಧಾನ ಉಂಟಾಗ್ತದೆ. ಇವತ್ತು ಎಷ್ಟೋ ಜನರ ಕುಟುಂಬದಲ್ಲಿ ಅಸಮಾಧಾನ ಉಂಟಾಗಿರೋದಕ್ಕೆ ಕಾರಣ, ನಾವು ಅನೇಕ ವೇಳೆ ಯಾರ ಹತ್ರ ಮಾತಾಡಬೇಕು, ಎಲ್ಲರ ಹತ್ರ ಪ್ರೀತಿಯಿಂದ ಇರಬೇಕು, ಎಲ್ಲರ ಹತ್ರ ಸಮಾಧಾನದಿಂದ ಇರಬೇಕು, ಬಟ್ ಯಾರ ಹತ್ರ ಪಾರ್ಟ್ನರ್ಶಿಪ್ ಆಗಿರಬೇಕು, ಯಾರ ಹತ್ರ ಹೆಚ್ಚು ಸಮಯ ಕಳಿಬೇಕು, ಇದು ಬಹಳ ಪ್ರಾಮುಖ್ಯ ಪ್ರಿಯರೇ. ಸೊ ಅದರಿಂದ ಪ್ರಿಯ ದೇವರ ಮಕ್ಕಳೇ, ಇವತ್ತು ದೇವರು ಇಲ್ಲಿ ನಮ್ಗೇನು ಪಾಠ ಕಲಿಸ್ತಾ ಇದ್ದಾರೆ, ಬಹಳ ಎಚ್ಚರಿಕೆ ಆಗಿರಿ. ದೇವರು ಹೇಳಿದ ಮೇರೆಗೆ ಹೋಗ್ರಿ, ದೇವರು ಹೇಳಿದ ಮೇರೆಗೆ ನಡ್ರಿ. ದೇವರು ಯಾರು ನಿನ್ನ ಜೊತೆ ಇರಬೇಕು ಅಂತಾರೋ ಅವ್ರನ್ನ ಮಾತ್ರ ಇಟ್ಕೊಳ್ರಿ, ಬಾಕಿ ಅವ್ರನ್ನ ಪ್ರೀತಿ ಮಾಡ್ರಿ. ಕರ್ತನು ಆ ರೀತಿ ನಿಮಗೆ ಕೊಟ್ಟದನ್ನ ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ಅನೇಕ ವೇಳೆ ನೀನು ಹೇಳದಂಥವರನ್ನ ನಾವು ಒಳ್ಳೆಯದು ಅಂತ ಇಟ್ಕೊಂಡಿದ್ದೀವಿ, ಅಥವಾ ನಮಗೆ ಸರಿ ಬಾರದನ್ನ ಸರಿ ಅಂತ ಇಟ್ಕೊಂಡಿದ್ದೀವಿ. ದೇವರೇ, ತಪ್ಪಾದ ಸಂದರ್ಭದಲ್ಲಿ ಸರಿಯಾದದನ್ನ ನಾವು ಮಾಡೋದು ನೋಡ್ತೀವಿ, ಅಥವಾ ಸರಿಯಾದ ಸಂದರ್ಭದಲ್ಲಿ ತಪ್ಪಾದದನ್ನು ಮಾಡೋದು ನೋಡಿ ಅನೇಕ ನಷ್ಟಗಳನ್ನ, ಗಲಾಟೆಗಳನ್ನ, ಸಮಸ್ಯೆಗಳನ್ನ ನಾವು ಅನುಭವಿಸಿದ್ದೀವಿ. ನಮ್ಮನ್ನು ಕ್ಷಮಿಸು. ಯಾವುದು ನಮಗೆ ಬೇಡವೋ ಅದನ್ನು ಇಟ್ಟುಕೊಳ್ಳದ ಹಾಗೆ, ಯಾವುದು ನಾವು ಇಟ್ಟುಕೊಳ್ಳಬೇಕು ಅದನ್ನು ತಳ್ಳದ ಹಾಗೆ ನಮಗೆ ಕೊಡಬೇಕು. ನಮಗೆ ಸಹಾಯ ಮಾಡಪ್ಪ. ಮುಖ್ಯವಾಗಿ ಯಾರ್ಯಾರು ಇವತ್ತು ಯೇಸುವನ್ನ ತಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು, ಯೇಸುವನ್ನ ಬಿಟ್ಟು ಕೊಡದ ಹಾಗೆ ಎಲ್ರಿಗೂ ಕೃಪೆ ಕೊಡು ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ.
ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್